ಸರ್ ನನ್ನ ಮಗಳಿಗೆ 3 ವರ್ಷ ಆಯ್ತು. ಈಗ ಡಿಸೆಂಬರ್ ಬಂದರೆ 3 ವರ್ಷ ಆಗುತ್ತೆ. ಅವಳು ಯಾವಾಗಲೂ ಹಿಂಸೆ ಅಂತ ಇದ್ಲು. ಈಗ 6 ತಿಂಗಳದಿಂದ ನನ್ನ ಮಗಳು ನನ್ನ ಮನೆಗೆ ವಾಪಸ್ ಕಳಿಸಿದ್ರು, ಜಗಳ ಮಾಡಿ ಮನೆ ಬಿಟ್ಟು ಹೋಗಂತ. ಯಾವಾಗಲೂ ಅವ್ರ ಅತ್ತೆ ಗಂಡ ಟಾರ್ಚರ್ ಕೊಡ್ತಿದ್ರಂತೆ. ಆಮೇಲೆ ವರದಕ್ಷಿಣೆ ದುಡ್ಡು ಕೇಳ್ತಾ ಇದ್ರಂತೆ. ದುಡ್ಡು ಕೊಟ್ಟಿದ್ದೆ ನಾನು 5 ಲಕ್ಷ. ಅದು ಏನಕ್ಕಂತ ಗೊತ್ತಿಲ್ಲ ನನಗೆ. ತಗೊಂಡು ಹೋದ್ಲು ದುಡ್ಡನ್ನ. ಆಮೇಲೆ ಈಗ ನಿನ್ನಿಲ್ಲ ಮನೆ 40,000 ಕೊಡು ಅಂದ್ಲು. ನಾನು ನೆಕ್ಸ್ಟ್ ತಿಂಗಳು ಕೊಡ್ತೀನಿ ಅಂತ ಹೇಳಿದೆ. ನಾನು 50 ಲಕ್ಷ ಖರ್ಚು ಮಾಡಿ 150 ಗ್ರಾಮ್ ಬಂಗಾರ ಕೊಟ್ಟು ಮದುವೆ ಮಾಡಿದ್ದೀನಿ. ನಾನು 150 ಗ್ರಾಮ್ ಬಂಗಾರ ಕೊಟ್ಟು ಮದುವೆ ಮಾಡಿದ್ದೀನಿ. ನಾನು ಕಡಿಮೆ ಆದರೆ ನಾನು ತಗೊಳ್ಳಲ್ಲ ಅಂದರು. ನಾನು ಮದುವೆ ಮಾಡ್ಕೋತೀನಿ ಅಂತ ಇಬ್ಬರು ಇಷ್ಟಪಟ್ಟರವರು. ನಾನು ಇಷ್ಟಪಟ್ಟಿದ್ದಕ್ಕೆ ಏನಾದರೂ ಆಗಲಿ ಅಂತ ನಾವು ಮನೆ ಮಾರಿ ಮದುವೆ ಮಾಡಿದ್ವಿ ನಾವು. ಸಾಫ್ಟ್ವೇರ್ ಇಂಜಿನಿಯರ್ ಅವಳು ನನ್ನ ಮಗಳು. ನನಗೆ 3 ಜನ ಮಕ್ಕಳು. ನನ್ನ ಮಗಳ ಹಾಗೆ ಕಳಿಸಿದ್ರು ನಾನು ತಗೊಳ್ತಿದ್ದೆ. ನನಗೆ ಅವಳು 1 ತಿಂಗಳ 10 ದಿವಸ ಆಗಿತ್ತಂತೆ, ಪ್ರೆಗ್ನೆಂಟ್ ಇದ್ಲಂತೆ. ನಾನು ಹೋಗ್ತೀನಿ, ಹಾಸ್ಪಿಟ್ಲಿಗೆ ಹೋಗ್ತೀನಿ, ನನಗೆ ಮಗು ಬೇಡ ಅಂತ ಹೇಳಿದ್ಲು. ಅಷ್ಟೇ ನನಗೆ ಮಾತಾಡಿದ್ದು. ಆಮೇಲೆ ನೀನು ಫೋನ್ ಮಾಡಬೇಡ, ನನ್ನ ಜೊತೆಗೆ ಮಾತಾಡಬೇಡ ಅಂತ ಹೇಳಿದ್ರಂತವ್ರು. ಅದಕ್ಕೆ ನನ್ನ ಜೊತೆ ಮಾತಾಡ್ತಾ ಇರಲಿಲ್ಲ ಫೋನಲ್ಲಿ. ಯಾವಾಗರೂ ಸ್ವಲ್ಪ ಅಷ್ಟೇ ಅವ್ರು ಇಲ್ಲದೆ ಇರೋವಾಗ ಮಾತಾಡೋಳು. ಅವ್ರ ರಿಲೇಷನ್ನು 3 ತಿಂಗಳು ಕಳಿಸಿದ್ರು. 8 ಜನ ಬಂದು 3 ತಿಂಗಳಾದ್ಮೇಲೆ ಕರ್ಕೊಂಡು ಹೋದ್ರು ಹುಡುಗಿನ. ನಾವು ನೋಡ್ಕೊತೀವಿ ಕಳಿಸು ಅಂತ. ಬಿಡು ಮಮ್ಮಿ ಹೋಗ್ತೀನಿ, ಅವರೆಷ್ಟು ಜನ ಬಂದಾರಂದ್ಲು. ಬೇಡ ಅಂದರೂ ಬಿಡಲಿಲ್ಲ, ಓದ್ಲು. ಅದರಲ್ಲಿ ಎಷ್ಟು ಟಾರ್ಚರ್ ಇದೆ ಅಂದರೂ ನನಗೇನು ಹೇಳಲೇ ಇಲ್ಲ. ಸ್ವಲ್ಪ ಹೇಳೋದು ಹಿಂಗಿದಾರಂದರೆ ನಾನು ಮಾಡ್ಕೊತಿರ್ಲಿಲ್ಲ ಅಂತ ಹೇಳಿದ್ಲು. ಈ ಥರ ಎಲ್ಲ ನನಗೆ ಮಾತಾಡಿದ್ಲು. ನನ್ನ ಮಗಳು ಬೇಕು ನನಗೆ. ಕತ್ತಿಚ್ಚಿಗಿದ್ದಾರೆ. ಅವರು 6 ಗಂಟೆಗೆ ಸಾಯಿಸಿದ್ದು, ಮಂಗಳವಾರ ಅಷ್ಟಂತ ಹೇಳಿದರು. ಅವ್ರ ಮನೆ ಮೇಲೆ ಅವ್ರು ನೋಡಿದ್ರಂತೆ. ಪಾಪು ಕಿರಿಸ್ತಾ ಇದ್ದ, ಯಾಕೆ ಕಿರಿಸ್ತಾ ಇದ್ದಾನೆ ಅಂತ ಕೇಳಿದ್ರಂತೆ. ಅವಳು ಮಲ್ಕೊಂಡಿದ್ದಾಳೆ. ಅವನಷ್ಟೊತ್ತಿಗೆ ಡೋರ್ ತೆಗೆದು ಹೊರಗಡೆ ಬಂದು ಅವಳು ಮಲ್ಕೊಂಡಿದ್ದಾಳೆ ಅಂತ ಹೇಳಿದ್ನಂತ ಅವ್ರು ಹೊರಗಡೆ ಅವ್ರಿಗೆ. ಹೇಳಿದ ಮೇಲೆ ನಾವು ಹೋದಾಗ ಡೋರು ಓಪನ್ ಇತ್ತು. 9:30 ಹೇಳಿದರು ನಮಗೆ. ಅದು ಅವ್ರ ಓನರ್ ಫೋನ್ ಮಾಡಿ ನಿಮ್ಮ ಮಗಳ ಜೊತೆ ಮಾತಾಡ್ರಿ ಅಂತ ಹೇಳಿ ಅವ್ರ ಫ್ರೆಂಡ್ ಒಬ್ಬರು ಫೋನ್ ಮಾಡಿ ಬರ್ರಿ ನೀವು ಬರ್ರಿ ಅಂದರು. ಯಾಕೆ ನನ್ನ ಮಗಳಿಗೆ ಏನಾಗಿದೆ ಅಂತ ಕೇಳಿದೆ ನಾನು.